ನಮಸ್ಕಾರ ವೀಕ್ಷಕರೇ, ಇಂದು ನಾನು ನಿಮಗೆ ತೋರಿಸುತ್ತಿರುವುದು ಒಂದು ಸರಳ ಪಾನೀಯ. ನಮ್ಮ ಪೂರ್ವಜರು ಬಳಸುತ್ತಿದ್ದ ಈ ಸಾಂಪ್ರದಾಯಿಕ ವಿಧಾನವನ್ನು ಅನುಸರಿಸುವುದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯ. ಈ ಪಾನೀಯದ ವಿಶೇಷತೆಯೇ ಇದರ ಸರಳತೆ. ಇದಕ್ಕೆ ಬೇಕಾಗುವುದು ಕೇವಲ 4 ಪದಾರ್ಥಗಳು: ಹಸಿ ಅರಿಶಿಣ ಕೊಂಬು ಅರ್ಧ ಇಂಚು, ಹಸಿ ಶುಂಠಿ ಅರ್ಧ ಇಂಚು, ಮೆಣಸು 5 ಕಾಳುಗಳು, ಏಲಕ್ಕಿ 1. ಮೊದಲು ಈ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಜಜ್ಜಿ ಪಕ್ಕಕ್ಕಿಟ್ಟುಕೊಳ್ಳಿ. ಹೀಗೆ ಜಜ್ಜುವುದರಿಂದ ಅವುಗಳಲ್ಲಿರುವ ಜೀವನಶಕ್ತಿ ಅಂದರೆ ಸಕ್ರಿಯ ಸಂಯುಕ್ತಗಳು ಸುಲಭವಾಗಿ ಬಿಡುಗಡೆಯಾಗುತ್ತವೆ. ಈಗ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ 2 ಲೋಟ ನೀರು ಹಾಕಿ. ನೀರು ಸ್ವಲ್ಪ ಬಿಸಿಯಾದ ನಂತರ ಜಜ್ಜಿದ ಪದಾರ್ಥಗಳನ್ನು ಅದಕ್ಕೆ ಸೇರಿಸಿ. ಈಗ ಉರಿಯನ್ನು ಸಣ್ಣದಾಗಿ ಇಡಿ. ಈ ಮಿಶ್ರಣವು ಅತ್ಯಂತ ನೆಮ್ಮದಿಯಾಗಿ ಕುದಿಯಲಿ. ಈ ನಿಧಾನಗತಿಯ ಕುದಿಯುವಿಕೆಯ ಸಮಯದಲ್ಲಿ ಪದಾರ್ಥಗಳ ಗುಣಧರ್ಮಗಳು ನೀರಿಗೆ ಸಂಪೂರ್ಣವಾಗಿ ಇಳಿಯುತ್ತವೆ. ಚೆನ್ನಾಗಿ ಕುದಿದ ನಂತರ ನಿಮ್ಮ ರುಚಿಗೆ ತಕ್ಕಂತೆ ಬೆಲ್ಲ ಅಥವಾ ಕಲ್ಲು ಸಕ್ಕರೆಯನ್ನು ಸೇರಿಸಿ. ಸಂಸ್ಕರಿಸಿದ ಸಕ್ಕರೆಯನ್ನು ಬಳಸಬೇಡಿ, ಏಕೆಂದರೆ ಅದು ಡಿಟಾಕ್ಸ್ ಗುಣವನ್ನು ಹಾಳು ಮಾಡುತ್ತದೆ. ನೈಸರ್ಗಿಕ ಸಿಹಿಕಾರಕಗಳು ನಿಮ್ಮ ಶರೀರಕ್ಕೆ ಅಗತ್ಯವಾದ ಪೋಷಣೆಯನ್ನು ನೀಡುತ್ತವೆ. ಈ ಮಿಶ್ರಣವು ಕುದಿಯುವಾಗ ಒಮ್ಮೆ ಚೆನ್ನಾಗಿ ಕಲಸಿ. ಹೀಗೆ ಮಾಡುವುದರಿಂದ ಪದಾರ್ಥಗಳ ಸಾರವು ಪೂರ್ಣವಾಗಿ ನೀರಿನೊಂದಿಗೆ ಬೆರೆಯುತ್ತದೆ. ಗಮನಿಸಿ, ಇಲ್ಲಿ ಅರಿಶಿಣ ನಿಮ್ಮ ಶರೀರಕ್ಕೆ ಅಖಂಡವಾದ ಶಕ್ತಿಯನ್ನು ನೀಡಲು ಸಿದ್ಧವಾಗುತ್ತಿದೆ. ಶುಂಠಿಯು ಶರೀರದ ಒಳಗಿರುವ ಕಲ್ಮಶಗಳನ್ನು ಕರಗಿಸುವ ಕೆಲಸ ಮಾಡುತ್ತಿದೆ. ಮೆಣಸು ನಿಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಚುರುಕುಗೊಳಿಸಿ ಪೋಷಕಾಂಶಗಳು ಪ್ರತಿಯೊಂದು ಭಾಗಕ್ಕೂ ತಲುಪುವಂತೆ ನೋಡಿಕೊಳ್ಳುತ್ತದೆ. ಮತ್ತು ಏಲಕ್ಕಿ ಈ ಇಡೀ ಮಿಶ್ರಣಕ್ಕೆ ಹಿತವಾದ ಸುವಾಸನೆಯನ್ನು ನೀಡುತ್ತದೆ. ಚೆನ್ನಾಗಿ ಕುದಿದ ನಂತರ ಇದನ್ನು ಉರಿಯಿಂದ ಕೆಳಗಿರಿಸಿ ಒಂದು ಗ್ಲಾಸಿಗೆ ಸೋಸಿಕೊಳ್ಳಿ. ಇದೀಗ ನಿಮ್ಮ ಆರೋಗ್ಯಕರ ಪಾನೀಯ ಸಿದ್ಧ. ಇದು ಕೇವಲ ಒಂದು ಪಾನೀಯವಲ್ಲ, ಇದು ನಿಮ್ಮ ದೇಹಕ್ಕೆ ನೀವು ಪ್ರತಿದಿನ ಕೊಡೋ ಶಕ್ತಿ. ದಿನದ ಆರಂಭದಲ್ಲಿ ನಿಮ್ಮ ಶರೀರಕ್ಕೆ ನೀಡುವ ಈ ಸಣ್ಣ ಉಡುಗೊರೆ ನಿಮ್ಮನ್ನು ದಿನವಿಡೀ ಉತ್ಸಾಹದಿಂದ ಇರಿಸಬಲ್ಲದು. ಆರೋಗ್ಯದಿಂದ, ಚೈತನ್ಯದಿಂದ, ಅಖಂಡ ಶಕ್ತಿಯಿಂದ ನಿಮ್ಮ ಈ ಸುಂದರ ದಿನ ಶುರುವಾಗಲಿ.